ಮಂಗಳವಾರ ಐಸಿರಿ ಫೌಂಡೇಶನ್ ವತಿಯಿಂದ ನಗರದ ಐಡಿಎಸ್ಜಿ ಕಾಲೇಜಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ವಿದುರಾಶ್ವತ್ಥ ಮರೆತ ಹತ್ಯಾಕಾಂಡ ಹೆಸರಿನ ಭಾರತ ಭಾರತಿ 7ನೇ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಗಾಯನ ಹಾಗೂ ಪಿಕ್ ಅಂಡ್ ಸ್ಪೀಕ್ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿಗಳನ್ನ ಹಾಗೂ ಭಾಗವಹಿಸಿದವರಿಗೆ ಅಭಿನಂದನಾ ಪತ್ರಗಳನ್ನ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕಿ ನಾಗಶ್ರೀ ತ್ಯಾಗರಾಜ್ ಮಾತನಾಡಿ, ಯುವಕರು ಎಚ್ಚೆತ್ತುಕೊಂಡರೆ ಭಾರತ ಮತ್ತೆ ವಿಶ್ವಗುರು ಆಗುವುದರಲ್ಲಿ ಎರಡನೇ ಮಾತಿಲ್ಲ. ನಮಗೆ ಸ್ವಾತಂತ್ರ್ಯ ಸುಮ್ಮನೆ ಸಿಕ್ಕಿಲ್ಲ, ಲಕ್ಷಾಂತರ ಜನರ ತ್ಯಾಗ ಬಲಿದಾನದಿಂದ ಸಿಕ್ಕಿದೆ. ಅದರಲ್ಲಿ ನಮಗೆ ತಿಳಿಯದೇ ಇರುವ ಹಲವು ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯ ಮತ್ತು ಅನೇಕ ಘಟನೆಗಳ ಪರಿಚಯವನ್ನ ಐಸಿರಿ ಫೌಂಡೇಶನ್ ಮಾಡುತ್ತಿದೆ. ಇದು ಅಪರೂಪದ ಕೆಲಸ ಎಂದು ಶ್ಲಾಘಿಸಿದ್ರು. ಒಂದು ಭಾವುಕ ಇವತ್ತು ನಾವು ಘನತೆಯಿಂದ, ಗೌರವದಿಂದ, ಹೆಮ್ಮೆಯಿಂದ ಅದನ್ನ ಕೈನಲ್ಲಿ ಹಿಡಿದು ಪ್ರದರ್ಶನ ಮಾಡಿ ನಮ್ಮ ಗೌರವವನ್ನ, ನಮ್ಮ ಅಭಿಮಾನವನ್ನ ನಾವು ತೋರ್ಪಡಿಸ್ತೇವೆ. ಆದ್ರೆ ಸ್ವಾತಂತ್ರ್ಯೋತ್ಸವಕ್ಕೂ ಮುಂಚೆ ಅದೇ ಭಾವುಟವನ್ನ ನಾನು ಕೈನಲ್ಲಿ ಹಿಡಿದು ಬೋಲೋ ಭಾರತ್ ಮಾತಾ ಕಿ ಅಂತ ಅನ್ನೋದಕ್ಕೆ ಸ್ವಾತಂತ್ರ್ಯವೇ ಇರಲಿಲ್ಲ. ಹಾಗೇನಾದ್ರೂ ಅಂದ್ರೆ ನೀವು ಅಂತಂದ್ರೆ ಹೊರಗಡೆಯಿಂದ ಬಂದೂಕ್ ತಗೊಂಡು ಬಂದು ನಿಮ್ಮನ್ನು ಶೂಟ್ ಮಾಡೋರು. ಅಂಥ ಒಂದು ನೋವಿನ ಸಂಗತಿ ಆದದ್ದು ವಿದುರಾಶ್ವತ್ಥ ಅನ್ನುವಂಥ ಒಂದು ಜಾಗದಲ್ಲಿ. ಮಕ್ಕಳೇ, ನಿಮ್ಮ ಹಾಗೇನೆ ನಾನು, ನೀವೆಲ್ಲ ಬೇರೆ ಬೇರೆ ಬ್ರಾಂಚ್ನವ್ರು ಇರ್ಬೋದು. ನನಗೆ ಒನ್ ಆಫ್ ದ ಟಫೆಸ್ಟ್ ಸಬ್ಜೆಕ್ಟ್ ಇನ್ ಮೈ ಸ್ಕೂಲ್ ಡೇಸ್ ಅಂದ್ರೆ ಸೋಷಿಯಲ್ ಸ್ಟಡೀಸ್. ನಾನು ಓದಿದ್ದು ಇಂಜಿನಿಯರಿಂಗು, ಮಾಡಿದ್ದು ಎಂ.ಟೆಕ್, ಇವತ್ತು ಪಾಠ ಮಾಡ್ತಿರೋದು ENC. ಆದ್ರೂ ಇವತ್ತಿನ ವಿದುರಾಶ್ವತ್ಥದ ಬಗ್ಗೆ ನಾನು ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ ಅಂತಂದ್ರೆ ಅದು ನನ್ನ ದೇಶದ ಅಭಿಮಾನ. ದೇಶದ ಇತಿಹಾಸವನ್ನ ತಿಳ್ಕೊಳ್ಬೇಕು ಅಂತಂದ್ರೆ ನಾನು ಹಿಸ್ಟ್ರಿ ಸಬ್ಜೆಕ್ಟ್ನೇ ಓದಬೇಕು ಅಂತಲ್ಲ. ಹಿಸ್ಟ್ರಿ ಓದಿರೋರು ಮಾತ್ರ ಅದಕ್ಕೆ ಅಥೆಂಟಿಕೇಶನ್ ಅಂತಾನೂ ಅಲ್ಲ. ಇಲ್ಲಿರುವಂತ ಪ್ರತಿಯೊಬ್ಬರು ಕೂಡ ನೀವೊಬ್ಬೊಬ್ರು ಭಾರತೀಯರು. ನಮಗೆ ಅನಿಸಿರ್ಬೋದು ಇಲ್ಲಿ ಬಂದು ನಮ್ಮನ್ನು ಕೂಡಾಕಿದ್ದಾರೆ, ಅವರೆಲ್ಲ ಆಚೆ ಕಡೆ ಅಡ್ಡಾಡ್ತಾ ಇದ್ದಾರೆ ಅಂತ ಹೇಳಿ. ಮಕ್ಕಳು ಇಷ್ಟು ತಿಳ್ಕೊಳ್ಳಿ, ಈ ಭಾರತಾಂಬೆ ಇಡೀ ಐಡಿಎಸ್ಜಿ ನಲ್ಲಿರುವಂತ 2,000 ಜನದಲ್ಲಿ ನಿಮ್ಮಿಷ್ಟು ಜನನ ಆಯ್ಕೆ ಮಾಡಿ ಕೂರಿಸ್ಕೊಂಡಿದ್ದಾರೆ. ನಿಮ್ಮಿಂದ ಒಂದು ದೇಶಕ್ಕೆ ಸೇವೆ ಮಾಡಬೇಕು ಅಂದ್ರೆ ಚರಂಡಿ ಕ್ಲೀನ್ ಮಾಡಬೇಕು, ಅಲ್ಲಿ ಕಸ ಎತ್ತಲೇಬೇಕು ಅಂತಲ್ಲ. ನಿಮ್ಮನ್ನ ನೀವು ಬೆಳೆಸ್ಕೊಳ್ಳಿ, ನಿಮ್ಮನ್ನ ನೀವು ನಿಮ್ಮ ಕಾಲ ಮೇಲೆ ಇಂಡಿಪೆಂಡೆಂಟ್ ಆಗಿ ನಿಲ್ಲುವಂತ ಕೆಲಸವನ್ನ ಮಾಡಿ. ಅದು ಪರಿಣಾಮವಾಗಿ ಇಡೀ ದೇಶದ GDPಗೆ ಅದು ಹೆಲ್ಪ್ ಆಗುತ್ತೆ. ನೀವೊಬ್ಬ ರೈತನಾಗಿ ಬೇಡ ಅಂತಲ್ಲ, ನೀವೊಬ್ಬ ಮೀಡಿಯಾ ಜರ್ನಲಿಸ್ಟ್ ಆಗಿ, ನೀವೊಂದು ಬಿಸ್ನೆಸ್ ಮ್ಯಾನ್ ಆಗಿ, ನೀವೊಂದು ಎಂಟರ್ಪ್ರಿನರ್ ಆಗಿ, ಇಂಡೈರೆಕ್ಟ್ಲಿ ದಿಸ್ ಹೆಲ್ಪ್ಸ್ ಟು ದ ನೇಷನ್ಸ್ GDP. ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಪ್ರಾಧ್ಯಾಪಕರಾದ ವಾಣಿ ಹಾಗೂ ಐಸಿರಿ ಫೌಂಡೇಶನ್ನ ಅಧ್ಯಕ್ಷರಾದ ರೋಹನ್ ಭಾರ್ಗವಪುರಿ ಸೇರಿದಂತೆ ತೀರ್ಪುಗಾರರಾದ ಸುಮಾ ಪ್ರಸಾದ್, ಅಕ್ಷತಾ ಹೆಗಡೆ ಮತ್ತು ನೂರಾರು ಜನ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.